ಎಲ್ರಿಗೂ ನಮಸ್ಕಾರ. ಇವತ್ತು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರಿಂದ ಮಕ್ಕಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಮಗೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸರಿ ತೋರಿಸಿದೆ. ಇದು ಮಕ್ಕಳಂದರೆ ಬೇಕು ಒಂದು 2 ವರ್ಷ 2.5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಲಿಕ್ಕೆ ಮಕ್ಕಳಿಗೆ ತಿನ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹೆಲ್ತಿ ಫುಡ್ ಈಗ ನಾವು ಬೇರೆ ಇನ್ನೇನೋ ಆಚೆ ಕಡೆಯಿಂದ ತಂದುಬಿಟ್ಟು ಬಿಸ್ಕೆಟ್ಸು ಈ ಥರ ಬೇರೆ ಏನೋ ಕೊಡೋ ಬದಲು ಇದನ್ನು ನೋಡಿ ಸ್ನ್ಯಾಕ್ಸ್ ಥರನಾದರೂ ತಿನ್ನಿಸ್ಬೋದು. ಅಥವಾ ಕೆಲವೊಂದು ಮಕ್ಕಳು ಬೆಳಗಿನ ಟೈಮು ತಿಂಡಿ ತಿನ್ನಲ್ಲ, ಇನ್ನು ಸ್ಕೂಲ್ ಶುರು ಆಗ್ತಾ ಇದೆಯಲ್ವ, ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಇವಾಗ ಎಷ್ಟೊಂದು ಮಕ್ಕಳು 7 o'clock 7:30 ಹೋಗ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ಬೆಳಗಿನ ಟೈಮ್ ನೋಡಿ ಇದು ಒಂದು ಲೋಟ ಗಂಜಿ ಥರ ಮಾಡಿಬಿಟ್ಟು ಕುಡಿಸ್ಬಿಟ್ಟು ಕಳಿಸಿದ್ರೆ ಇಡೀ ದಿನ ಅವರಿಗೆ ಒಂದು ಎನರ್ಜಿ ಇರುತ್ತೆ. ನೋಡಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇದು ಬಂದು 39+ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತೀನಿ. ಹೆಲ್ತ್ ಮಿಕ್ಸ್ ಪೌಡರ್ ಅಂದರೆ ಎಲ್ಲ ಥರ ಕಾಳು ಇರುತ್ತೆ, ಮಿಲೆಟ್ಸ್ಗಳಿರುತ್ತೆ, ಡ್ರೈ ಫ್ರೂಟ್ಸ್ ಇರುತ್ತೆ, ಮತ್ತು ಕೆಲವೊಂದು ಅರ್ಬ್ಸ್ ಎಲ್ಲ ಇರುತ್ತೆ. ಸೊ ಡೈಜೆಷನ್ಗೆ ಪ್ರತಿಯೊಂದು ಎಲ್ಲ ಥರ ಇರೋದ್ರಿಂದ ಒಂದು ಒಳ್ಳೆ ಪ್ರೋಟೀನ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಇದನ್ನು ನಾನು 1.5 ಸ್ಪೂನಷ್ಟು ನೋಡಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಹಾಕ್ಕೊತಾ ಇದ್ದೀನಿ. ಈಗ ನನ್ನ ಮಗನಿಗೆ ಮಾಡ್ತಾ ಇರೋದು ನಾನು, ಹಾಗಾಗಿ ಅವರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ನೀವು ಸೇರಿಸ್ಕೋಬೋದು. ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಬೇಕಂದರೆ ಸೇರಿಸ್ಕೋಬೋದು. ಮಕ್ಕಳು ಏನಾದರೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಇದು ನೀವು ಅಳತೆ ನೀವು ನೋಡ್ಕೊಂಡು ಸೇರಿಸ್ಕೋಬೋದು, ಇಷ್ಟೇ ಅಂತ ಏನಿಲ್ಲ. ನಾನು ಸುಮ್ಮನೆ ಒಂದು ಅಂದಾಜಲ್ಲಿ ಅದು ಕರಗೋ ಎಷ್ಟು ಈ ಗಂಟೆಲ್ಲ ಇರುತ್ತಲ್ವ, ಇದು ಕ್ಲೀನಾಗೆಲ್ಲ ಕರಗಬೇಕು. ಇದಕ್ಕೇನೆಂದರೆ ಆಪ್ಷನ್ನು ನೋಡಿ, ಬೇಕಂದರೆ ಸೇರಿಸ್ಕೋಬೋದು. ನಾನು ಹಾಲು ಸೇರಿಸಿದ್ರೆ ಗಟ್ಟಿಯಾಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಹಾಲು ಕ್ವಾಂಟಿಟಿ ಅವನಿಗೆ ಕಡಿಮೆ ಕೊಡೋದು. ನಾನು ಈಗ ನಿಮಗೆ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಸೇರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪನೇ ಹಾಲು ಸೇರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು, ಸ್ವಲ್ಪ ತುಪ್ಪ ಮಕ್ಕಳಿಗಲ್ವಾ, ಸೊ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ತುಪ್ಪ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇದು ತುಪ್ಪ ಸ್ವಲ್ಪ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ನೋಡಿಕೊಂಡು ಮಕ್ಕಳು ಚೆನ್ನಾಗಿ ಜಾಸ್ತಿ ತಿಂತಾರೆ ಅಂತಂದರೆ ಕೊಡ್ಬೋದು. ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಅಲ್ವಾ. ಇದಕ್ಕೆ ಬೆಲ್ಲ ಸೇರಿಸ್ಕೋಬೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಆಗುತ್ತೆ ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ, ಅವನಿಗೆ ನಾನು ನೋಡಿ ಈ ಥರ ಡೇಟ್ಸ್ನ ಒಂದು ಸತಿ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ, ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೇಕು ಅಂದಾಗ ನೋಡಿ ಇದನ್ನು ಮಾಡ್ತಿರ್ತೀನಲ್ವ, ಆಗ ಒಂದಿಷ್ಟು ನೋಡಿಕೊಂಡು ಸ್ವೀಟಿಗೆ ಎಷ್ಟು ಬೇಕು ಅಂತ ಡೇಟ್ಸ್ ಸೇರಿಸ್ಕೋತೀನಿ. ಸೊ ನಿಮಗೆ ಇವತ್ತು ನಾನು ಡೇಟ್ಸ್ ಸೇರಿಸ್ತೇನೆ. ಇದನ್ನು ನಾನು ಅಟ್ಲೀಸ್ಟ್ ಹಿಂಗೆ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತಲ್ವ. ಸೊ ಹಾಗಾಗಿ ಈ ಮೆಥಡಲ್ಲೇ ತೋರಿಸೋಣ ಅಂತ ನಾನು ಈ ಥರ ಜಸ್ಟ್ ಇದು ಏನಂದರೆ ಸ್ವಲ್ಪ ಪಾತ್ರೆ ದಪ್ಪ ತಳ ಇರಬೇಕು. ಪಾತ್ರೆ ದಪ್ಪ ತಳ ಇರೋದಿಟ್ಟರೆ ಅವಾಗೇನಾಗುತ್ತೆ, ಕೆಳಗಡೆ ನಮಗೆ ತಳ ಹಿಡಿಯೋದಿಲ್ಲ. ನೋಡಿ 1-2 ನಿಮಿಷಕ್ಕೆ ಗಟ್ಟಿ ಆಯಿತು ಇದು ಅಲ್ವಾ. ಈ ಥರ ಗಟ್ಟಿ ಆಗ್ತಾ ಇದೆಯಲ್ಲ, ಈ ಹದದಲ್ಲಿ ನಿಮಗೆ ನೋಡಿ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಮಕ್ಕಳು ನೋಡ್ಕೊಳ್ಳಿ ಯಾವ ಹದದಲ್ಲಿ ತಿಂತಾರೆ ಅಂತ. ಸೊ ನಾನು ನೋಡಿ ಇದು ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ, ಇನ್ನೊಂದು ಚೂರು ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದೆ. ಯಾಕಂದರೆ ಇದು ಆರಿದ್ರೆ ನಮಗೆ ಇನ್ನೂ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಹದದಲ್ಲಿ ಇದು ಕುದೀತಾ ಇದ್ದರೆ ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ ಇದು ನೋಡಿ. ಇವಾಗ ನಾನು ಮಗನಿಗೆ ಈಗ 6 ಮಂತಿಗೆ ನಾವು ಶುರು ಮಾಡ್ತೀವಲ್ವ ರಾಗಿ ಗಂಜಿ ಕೊಡೋದು ಮಕ್ಕಳಿಗೆ, ಒಂದು 6 ಮಂತ್ ಕಂಪ್ಲೀಟ್ ಆದಮೇಲೆ ಕೊಡ್ತೀವಲ್ವ. ನಾನು ಆವಾಗ ಶುರು ಮಾಡಿದ್ದು, ನಾನು ಇನ್ನೂ ಸ್ಟಾಪ್ ಮಾಡಲಿಲ್ಲ. ಅಂದರೆ ಇವಾಗ ಡೈಲಿ ಒಂದೊಂದು ದಿನ ಮಿಸ್ ಆಗುತ್ತೆ. ಈಗ ಮಧ್ಯೆ ಏನಾದರೂ ಬೇರೆ ತಿಂದಿರ್ತಾನೆ, ಆ ಥರ ಏನೋ ಊಟ ಲೇಟಾಗಿ ಮಾಡಿರ್ತಾನೆ, ಅಂಥ ಟೈಮಿಗೆ ಒಂದೊಂದು ದಿನ ಮಿಸ್ ಮಾಡ್ತೀನಿ. ಬಟ್ ವಾರದಲ್ಲಿ ಅಟ್ಲೀಸ್ಟ್ ನಾನು ಒಂದು 3 ಡೇಸ್ ಆದರೂ ಇವಾಗ ಕಂಪಲ್ಸರಿ. ಈಗ ರಜಾ ಇರೋದ್ರಿಂದ ಈಗ ನೋಡಿ ಈಗ ಬಿಟ್ಟರೆ ಇವಾಗ ಬಿಸ್ಕೆಟ್ಸು ಅಥವಾ ಬೇರೆ ಏನೋ ಜಂಕ್ ಫುಡ್ ಹುಡುಕ್ತಾ ಇರ್ತಾನೆ. ಮನೇಲಿ ಬಂದು ಕಡಿಮೆನೇ ಜಂಕ್ ಫುಡ್ ತರೋದು. ಸೊ ಅದನ್ನು ನಾನು ಸ್ಕಿಪ್ ಮಾಡಿಬಿಟ್ಟು ಅದಕ್ಕೆ ಇವಾಗ ನೋಡಿ ಈಗ ಈ ಟೈಮ್ ಅಂದರೆ ಒಂದು 6:30 5 o'clock, ಈಗ 5:30 ಟೈಮು. ಇವಾಗ ಹಾಲು ಕೊಡಬೇಕಲ್ವ, ಸೊ ಹಾಲು ಕೊಡೋ ಟೈಮ್ಗೆ ಇದನ್ನು ಕೊಟ್ಬಿಟ್ರೆ, ಇದನ್ನು ತಿನ್ನಿಸ್ಬಿಟ್ರೆ ಒಂದು 3 hours ಆರಾಮಾಗಿರ್ತಾನೆ. ಸೊ ಸಂಜೆ ಸ್ವಲ್ಪ ಅವ್ರಿಗೆ ಎಷ್ಟು ತಿನ್ನಬೇಕು ಅನಿಸುತ್ತೆ ಅಷ್ಟು ತಿನ್ಕೊಂಡು ಮಲ್ಕೊತಾರೆ. ಏನಂದರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮಕ್ಕಳಿಗೆ ಇದನ್ನು ನೋಡಿ ಬೇಕಾದ್ರೆ ಅಭ್ಯಾಸ, ಸ್ವಲ್ಪ ಮಕ್ಕಳು ಸ್ಟಾರ್ಟಿಂಗ್ ಅನ್ಬೋದು ಇಷ್ಟಪಡಲ್ಲ, ಬಟ್ ಹೋಗ್ತಾ ಈಗ ಇವನು ಒಂದೊಂದು ಸರ್ತಿ ಸ್ವಲ್ಪ ಏನೋ ಅವ್ರಿಗೆ ಒಂದು ಹ್ಯಾಬಿಟ್ ಬುಕ್ಸು ಕೊಟ್ಬಿಟ್ಟು ತಿನ್ನಿಸೋದು ಆ ಥರ ಟ್ರೈ ಮಾಡಿ. ಅವಾಗೆಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಮಾಡ್ಕೊಳ್ಳೋಕ್ಕಾದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾರಿಗೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂಥವರು ನೋಡಿ ನಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಇದು ಬಿಲ್ವಾ @ಕಾರ್ನರ್ ಇನ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ನಾನು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ. ಸೊ ನಾನು ಖಂಡಿತವಾಗ್ಲೂ ನಿಮಗೆ ನಾನು ಕಳಿಸ್ಕೊಡ್ತೀನಿ. ನೋಡಿ ಇವಾಗ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಬಂದಿದೆ, ಇಷ್ಟು ಸಾಕು. ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡ್ರೆ
ಫಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ಮಕ್ಕಳು ನೋಡ್ಕೊಂಡು ತಿನ್ನಿಸಿ. ಅಂದರೆ ಅವರಿಗೆ ಎಷ್ಟು ಕ್ವಾಂಟಿಟಿ ಬೇಕು, ಅವ್ರು ಎಷ್ಟು ತಿಂತಾರೆ. ಈಗ ಫಸ್ಟ್ ಟೈಮೆಲ್ಲ ಸ್ವಲ್ಪ ತಿಂತಾರೆ, ಸ್ವಲ್ಪ ಬಿಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಇಷ್ಟ ಆಯಿತು ಅಂತಂದರೆ, ಯಾಕೆಂದರೆ ಇದು ನಾನು ತುಂಬ ಜನಕ್ಕೆ ಕೊಡ್ತಾಯಿದ್ದೀನಿ. ಇವಾಗ ಪೇರೆಂಟ್ಸು ಮಕ್ಕಳಿಗೆ ಇವಾಗ ನಾವು ಇದನ್ನೇನೆಂದರೆ ನಾವು ಯೂಸ್ ಮಾಡ್ಬೋದು. ಈಗ ಬೆಳಿಗ್ಗೆ ನಾನು ಮಾಡ್ಕೊತೀನಲ್ವ, ಸೊ ಅದು ನಾನಂದರೆ ನಾವು ಸ್ವೀಟ್ ಹಾಕ್ಕೊಳ್ಳಲ್ಲ, ಸಪ್ಪೆನೇ ಮಾಡ್ಕೊಳ್ಳೋದು. ಈ ಕೆಲವು ಮಕ್ಕಳಿಗೆ ಇಷ್ಟ ಆಗಲ್ಲ ಅಲ್ವಾ, ಹಾಗಾಗಿ ಅದಕ್ಕೋಸ್ಕರ ಈ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವೀಟು, ತುಪ್ಪ, ಬೆಲ್ಲ ಈ ಥರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ನೋಡಿ, ಇದು ತಣ್ಣಗಾದ ಮೇಲೆ ಇದು ಈ ಥರ ಕನ್ಸಿಸ್ಟೆನ್ಸಿ ಸ್ಪೂನಲ್ಲಿ. ಇವನು ನನ್ನ ಮಗ ಏನಂದರೆ ಸ್ವಲ್ಪ ಸ್ಪೂನಲ್ಲಿ ತಿಂತಾನೆ, ಅಂದರೆ ಲೋಟದಲ್ಲಿ ಇನ್ನೂ ಅವ್ನು ಕುಡಿಯಲ್ಲ. ಹಾಗಾಗಿ ನಾನೇ ತಿನ್ನಿಸ್ಬೇಕು ಇದನ್ನು ಮಾತ್ರ. ಬೇರೆದೆಲ್ಲ ಓಕೆ ತಿಂತಾನೆ, ಬಟ್ ಇದು ಮಾಡಿದ್ರೆ ಮಾತ್ರ ಅಮ್ಮ ಮಿಲೆಟ್ ಮಿಕ್ಸ್ ಮಾಡಿಬಿಟ್ಟಿದೆಯಮ್ಮ ಬೇಡ ಅಂತಾನೆ. ಸರಿ ನಾನೇ ತಿನ್ನಿಸ್ತೀನಿ ಅಂದರೆ ಏನು ಮಾತಾಡಲ್ಲ, ತಿನ್ಕೊತಾನೆ. ಹಾಗಾಗಿ ನೋಡಿ, ಈಗ ಸ್ಕೂಲ್ ಶುರು ಆಗ್ತಾ ಇದೆ ಅಲ್ವಾ ಮಕ್ಕಳಿಗೆ. ಸೊ ಎಲ್ಲ ಪೇರೆಂಟ್ಸ್ಗೂ ಟೆನ್ಷನ್ಸ್ ಇರುತ್ತೆ, ಅಯ್ಯೋ ಬೆಳಗ್ಗೆ ಏನು ತಿಂಡಿ ಅಂತ. ಸೊ ನೋಡಿ, ಇದನ್ನು ಒಂದು ಲೋಟ ನೀವು ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸಿ. ಆವಾಗ ಅವರಿಗೆ ತಿಂಡಿ ತಿಂದಿಲ್ಲ ಅಂದರೂ ನಿಮ್ಗೇನು ಟೆನ್ಷನೇ ಇಲ್ಲ, ಮಕ್ಕಳು ಆರಾಮಾಗಿರ್ಬೋದು. ವೆರಿ ಗುಡ್. 5 ನಿಮಿಷ ಖಾಲಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ಇನ್ನೇನು ಖಾಲಿ ಆಗ್ತಾ ಇದೆ. ತಿನ್ಕೊಕಂದ ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಥ್ಯಾಂಕ್ ಯು. ಬೇರೆಯವ್ರಿಗೂ ಹೇಳು, ಖಾಲಿ ಮಾಡಿಬಿಟ್ಟು ಹೇಳ್ತೀಯಾ? ಫ್ರೆಂಡ್ಸ್ ನೀವು ನನ್ನ ಸ್ಟ್ರಾಂಗ್ ಇರಬೇಕಂದ್ರೆ ಇದು ಹೆಲ್ತ್ ಮಿಕ್ಸ್ ಪೌಡರ್ನ ಆರ್ಡರ್ ಮಾಡಿ. ಕೆಳಗೆರೆಯಲ್ಲಿ ನಂಬರ್ ಇದೆ, ನೀವು ಆರ್ಡರ್ ಮಾಡಿ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.